ಹೇಳ್ದಾಗೆ ಮಕ್ಕಳು ಹುಟ್ಟಿದಾಗ ಹೇಗೆ ಕಲರ್ ಇರ್ತಾರೆ ಬಟ್ ಹೋಗ್ತಾ ಹೋಗ್ತಾ ಡಲ್ ಆಗ್ತಾ ಹೋಗ್ತಾರೆ, ಆ ಫಿನಾಮಿನನ್ಗೆ ಕಾರಣ ಏನು ಅಂತ? ಸೊ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಸ್ಕಿನ್ನು ತಿನ್ ಇರುತ್ತೆ ಹುಟ್ಟಿದಾಗ. ಸೊ ಹಾಗಾಗಿ ಅದ್ರಲ್ಲಿ ನಾನು ಹೇಳ್ದಂಗೆ ಲೇಯರ್ಸ್ ಆಫ್ ಸ್ಕಿನ್ನಲ್ಲಿ ಎಪಿಡರ್ಮಿಸ್ ಡರ್ಮಿಸ್ ಅಂತ ಹೇಳ್ತೀವಿ. ಅದು ಪೂರ್ತಿ ಸ್ಟ್ರೆಚ್ ಏನಾಗುತ್ತೆ, ಎಪಿಡರ್ಮಿಸ್ ತಿನ್ ಇರೋದ್ರಿಂದ ಮತ್ತು ಅದ್ರ ಮೇಲೆ ಒಂದು ಕೆರಟಿನೈಸೇಷನ್ ಆಬ್ಸೆನ್ಸ್ ಇರೋದ್ರಿಂದ ಅಥವಾ ಕಡಿಮೆ ಇರೋದ್ರಿಂದ ಹುಟ್ಟಿದಾಗ ಆ ಸ್ಕಿನ್ ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಪಿಂಕ್ ಆಗಿ ಕಾಣಿಸುತ್ತೆ. ಸೊ ಯಾವಾಗ ಒಂದು ಸೆಕೆಂಡ್ ಥರ್ಡ್ ವೀಕಲ್ಲಿ ಆ ಕೆರಟಿನೈಸೇಷನ್ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗೋಕೆ ಶುರುವಾಗುತ್ತೆ, ಆ ಸ್ಕಿನ್ ಕಲರ್ ವೇರಿ ಆಗ್ತಾ ಇರುತ್ತೆ. ಆಕ್ಚುಯಲ್ ಸ್ಕಿನ್ ಕಲರ್ ಆಫ್ ದ ಬೇಬಿ ನಮ್ಗೆ ಅರ್ಥ ಆಗೋದೇ 6 months ಅಲ್ಲಿ. ಅದಕ್ಕೋಸ್ಕರ 6 months ತನಕ ನಾವು ಯಾವುದೇ ರೀತಿಯಾದಂಥ ಸನ್ಸ್ಕ್ರೀಮ್ಸ್ ಇರ್ಬೋದು ಯಾವುದನ್ನು ನೀವು ಹಚ್ಚಬಾರ್ದು ಮಕ್ಕಳಿಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದೇ ಅದಕ್ಕೋಸ್ಕರನೇ. ಸೊ ಹಾಗಾಗಿ ಸ್ಕಿನ್ ಏನು ಟ್ರಾನ್ಸ್ಪರೆಂಟ್ ಇರುತ್ತೆ ಅದು ಗ್ರೋತ್ ಆದಾಗ, ಮಕ್ಕಳು ಗ್ರೋತ್ ಆದಂಗೆ ಕೆರಟಿನೈಸೇಷನ್ ಸ್ಕಿನ್ ಮೆಚುರಿಟಿ ಬಂದಂಗೆ ಟ್ರಾನ್ಸ್ಪರೆನ್ಸಿ ಹೋಗಿ ಒಪೇಕ್ ಆಗುತ್ತೆ. ಸೊ ಹಾಗಾಗಿ ಆ ಕಲರು ಹುಟ್ಟಿದಾಗ ಏನು ಕಲರ್ ಇರುತ್ತೆ ಮತ್ತೆ ಮುಂದೆ ಬೆಳೀತಾ ಫ್ಯೂ ಮಂತ್ಸಲ್ಲಿ ಆ ಕಲರು ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ.